ಸರ್, ಇವತ್ತು ಗಡ್ಕರಿ ಅವ್ರನ್ನ ಭೇಟಿಯಾಗಿದ್ರಿ. ಪ್ರಮುಖ ರಾಜ್ಯದ ಯೋಜನೆಗಳು ಚರ್ಚೆ ಪದೇ ಪದೇ ನಾವು ಸುಮಾರು ಸಾರಿ 20 ತಿಂಗಳಲ್ಲಿ ಸುಮಾರು ಹೈಯೆಸ್ಟ್ ಒಂದು 8 ಸಲ ಅವರಿಗೆ ಸಭೆ ಮಾಡಿರ್ಬೋದು. ಸೊ 10-12 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಹಾಗೇ ಇದೆ. ಕಾಮಗಾರಿ ಮುಂದುವರಲಿಕ್ಕೆ ತೊಂದರೆಗಳಾಗಿದೆ. ಅದು ನಮ್ಮ ಕಡೆಯಿಂದನೂ ಆಗಿದೆ, ಅವ್ರ ಕಡೆಯಿಂದ ಕೂಡ ಆಗಿದೆ. ಪ್ರತಿ ಸಾರಿ ಮೀಟಿಂಗ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ. ಇವತ್ತು ಕೂಡ ಅವರಿಗೊಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ, 18 ಒಟ್ಟಾಗಿ. ಅದರಲ್ಲಿ 12 ಸಾಲ್ವ್ ಆಗಿದೆ, 11. 4 ವರ್ಷ ಕೋರ್ಟ್ನಲ್ಲಿ ಇರ್ಬೋದು, ಒಂದು 4 ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. ಬರುವಂಥ ದಿನಗಳಲ್ಲಿ ನಮ್ಮ ಸೈಡ್ ಇರುವಂಥದ್ದು ಪರಿಹಾರ ಮಾಡ್ತು ಅಂತ ಹೇಳಿದ್ದೀವಿ. ಇಷ್ಟಾದರೆ ಎಷ್ಟೋ ಕರ್ನಾಟಕ ಅನುಕೂಲ ಆಗ್ತೈತೆ, ಒಳ್ಳೆಯದಾಗ್ತೈತೆ. ನಾವು ಬಂದ ತಕ್ಷಣ ಇಲ್ಲಿವರೆಗೆ ಸುಮಾರು ಸಾರಿ ಅಟೆಂಡ್ ಮಾಡಿದ್ದೀವಿ. ಕೆಲವು ಕ್ಲೋಸ್ ಆಗ್ತೈತೆ, ಮತ್ತೆ ಹೊಸದು ರಿಪೀಟ್ ಆಗ್ತಾನೆ ಇರ್ತಂಗೆ. ಪಟ್ಟಿ ಆ್ಯಸ್ ಇಟ್ ಈಸ್ ಹಾಗೆ ಇರ್ತದೆ. ಅವರು ಕೂಡ ಭಾಳಷ್ಟು ನಮಗೆ ಸ್ಪಂದನೆ ಮಾಡಿದ್ದಾರೆ, ಭಾಳಷ್ಟು ಅನುಕೂಲ ಮಾಡಿದ್ದಾರೆ. ನಾವು ಒಂದು 2-3 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಇಶ್ಯೂಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಇಲಾಖೆ ಸರ್ಕಾರ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರಮುಖ ಯೋಜನೆ ಶಿರಾಡಿ ಘಾಟು ನಮ್ಮ ಕಡೆಯಿಂದ NOC ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ. ಅವ್ರ ಅಲೈನ್ಮೆಂಟ್ ಅವ್ರು ಮಾಡಬೇಕಾಗಿದೆ. ಅಲೈನ್ಮೆಂಟ್ ಆದಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ತೊಗೋಬೇಕಾದ್ದು ಅವ್ರ ಡ್ಯೂಟಿ ಇದೆ. ಹೀಗಾಗಿ ನಮ್ಮ ಕಡೆಯಿಂದ ಯಾವುದೇ ಪೆಂಡಿಂಗ್ ಇಲ್ಲ. ನಾವು NOC ಕೊಟ್ಟಿದ್ದೀವಿ, ಮುಂದಿನ ಕೆಲಸ ಅವ್ರು ಮಾಡಬೇಕು. ಸರ್, ಎಷ್ಟು ಕಿಲೋಮೀಟರ್ ಟನಲ್ ಇರೋದು ಒಟ್ಟಿಗೆ 3 ಕಿಲೋಮೀಟ್ರ್ ಇದೆ. ಮಿಕ್ಕಿದೆಲ್ಲ ಓಪನ್ ಆಗಿದೆ ಅದು. ಅದನ್ನು ವೈಂಡಿಂಗ್ ಮಾಡಬೇಕಂತ ಗಡ್ಕರಿ ಅವರು ಕೂಡ ಭಾಳಷ್ಟು ಮಾನ್ಯ ಸಚಿವರು ಆಸಕ್ತಿ ಇದೆ ಅವರಿಗೆ. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಕನೆಕ್ಟಿವಿಟಿ ಮಾಡಬೇಕಂತ ಸುಮಾರು ದಿನದಿಂದ ಅವ್ರಿಗೆ ಆಸಕ್ತಿ. ನಮ್ಮಿಂದ ಹೇಳಿದ್ವಿ, ನಮ್ಮ ಕಡೆಯಿಂದ NOC ಕೊಟ್ಟಿದ್ದೀವಿ. ಮುಂದೆ ತಮ್ಮ ಇಲಾಖೆಯಿಂದ ಅದು ಮುಂದುವರಿಬೇಕಂತ ಅವ್ರಿಗೆ ಮನವರಿಕೆ ಮಾಡಿದ್ವಿ. ಸ್ಟೇಟ್ ಗೌರ್ಮೆಂಟ್ ಯಾವುದ್ರೆ ಸ್ಟೇಟ್ ಗೌರ್ಮೆಂಟ್ ಕೆಲಸ ಮುಗೀತು, ನಾವು NOC ಕೊಟ್ಟರೆ ನಮ್ಗೆ ಮುಗೀತು. ಯಾಕಂದ್ರೆ ಮುಂದಿನ ಮಾಡಬೇಕಾದ್ದು ಅವ್ರು ಮಾಡಬೇಕು.